ಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮಸ್ತೆ, ನವ ಕರ್ನಾಟಕ ಟಿವಿಗೆ ಸ್ವಾಗತ. ಕರ್ನಾಟಕ ರಾಜ್ಯ ರೈತ ಸಂಘ ಹೊಸಳ್ಳಿ ಚಂದ್ರಣ್ಣ ಬಣವತಿಯಿಂದ ನಡೆಸ್ತಾ ಇರುವ ಅಹೋರಾತ್ರಿ ಹೋರಾಟ ಇಂದು 51ನೇ ದಿನಕ್ಕೆ ಕಾಲಿಟ್ಟಿದೆ. ಹೋರಾಟ ಆರಂಭವಾಗಿ 55 ದಿನಗಳು ಕಳೆದರೂ ಕೂಡ ಸರ್ಕಾರದಿಂದಲೂ ಜನಪ್ರತಿನಿಧಿಗಳಿಂದಲೂ ಯಾವ ತೀರ್ಮಾನವೂ ಹೊರಬಂದಿಲ್ಲ ಎಂಬ ಕಾರಣಕ್ಕೆ ರೈತರಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರೈತ ಮುಖಂಡ ಹೊಸಳ್ಳಿ ಚಂದ್ರಣ್ಣ ಮಾತನಾಡಿ, ಶಾಸಕರಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ನಮ್ಮ ವಿಷಯಕ್ಕೆ ಸ್ಪಂದಿಸಲು ಅಸಮರ್ಥರಾಗಿದ್ರೆ ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ಕೊಟ್ಟು ಹೋಗಲಿ ಅಥವಾ ನಮ್ಮ ಹೋರಾಟಕ್ಕೆ ಸ್ಪಂದಿಸುವವರನ್ನ ಇಲ್ಲಿ ನಿಯೋಜಿಸಲಿ. ನಮ್ಮ ಬೇಡಿಕೆಗಳು ಈಡೇರುವ ತನಕ ಹೋರಾಟ ನಿಲ್ಲುವುದಿಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಗೌರವಪೂರ್ವಕವಾಗಿ ಹೋರಾಟ ಮುಂದುವರಿಸ್ತಾ ಇರುವ ರೈತರು ಇನ್ನು ಮುಂದೆ ಉಗ್ರ ಹೋರಾಟಕ್ಕೆ ರೂಪುರೇಷೆ ಸಿದ್ಧಪಡಿಸಲಾಗುತ್ತೆ ಎಂದು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತು ಹುಳಿಯಾರಿನ ಸಂತೆ ಬದಲಾವಣೆ ವಿಚಾರ ಇರಬಹುದು, ಮತ್ತೆ ಕಸ ಘಟಕ ಕೇಂದ್ರ ಮಾಡೋದಿರ್ಬೋದು, ಇಂಥ ಮೂಲ ಸೌಕರ್ಯಗಳನ್ನು ಕೇಳಿ ರೈತ ಸಂಘ ಅಹೋರಾತ್ರಿ ಧರಣಿ ಕಾರ್ಯಕ್ರಮವನ್ನು ಹಿಡಿದು ಈಗ 55ನೇ ದಿನಕ್ಕೆ ಕಾಲಿಟ್ಟಿದೆ. ಆದರೂ ಸಹ ಬಂದಂಥ ಇಲ್ಲಿಗೆ ಧರಣಿ ಸ್ಥಳಕ್ಕೆ ಆಗಮಿಸಿದಂಥ ರಾಜಕಾರಣಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಅವರು ಸುಮ್ಮನೆ ಇಷ್ಟು ದಿನಕ್ಕೆ ನಾವು ಮಾಡ್ತೀವಿ ಅಂತ ಹೇಳೋಗಿದ್ದು ಬಿಟ್ರೆ ಅವ್ರು ಕೆಲಸ ಮಾಡೋಕ್ಕಾಗಿಲ್ಲ. ಈಗ ಶಾಸಕರಿರ್ಬೋದು, ಅಧಿಕಾರಿಗಳಿರ್ಬೋದು, ಈಗ ಶಾಸಕರು ಇದೆಲ್ಲ ಒಂದು ಫೋನಲ್ಲಿ ಮಾಡೋಂಥ ಕೆಲಸಗಳು. ಇವರಿಗೆ ನಿಮಗೆ ಕೆಲಸ ಮಾಡೋಕ್ಕಾಗದೇ ಇದ್ರೆ, ಪಬ್ಲಿಕ್ಸು ರೈತರು ಇಟ್ಟಂಥ ಬೇಡಿಕೆ ನಿಮ್ಮ ಕೈಲಿ ಈಡೇರಿಕೆ ಮಾಡೋಕ್ಕಾಗದೇ ಇದ್ರೆ ರಾಜೀನಾಮೆ ಕೊಟ್ಟೋಗ್ರಿ. ಯಾತಕ್ಕೆ ಸುಮ್ಮನೆ ರೈತರಲ್ಲಿ ಹಿಂಗೆ ಸತಾಯಿಸ್ತೀರಾ? ನೀವು ಕೊಟ್ಟಂಥ ಗಡುಗಳೆಲ್ಲ ಮುಗಿದೋದು. ಆದರೂ ನಿಮಗೆ ಮಾನ ಮರ್ಯಾದೆ ಅದ್ರ ಮೇಲೆ ಒಂದು ನಿಗವಿಲ್ಲದೆ ನಮ್ಮನ್ನು ಸತಾಯಿಸಿದ್ರಲ್ಲ, ನೀವು ಅಧಿಕಾರ ಮಾಡಲಿಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಬೇಕಾಗತ್ತೆ. ಹಾಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಿರ್ಬೋದು, 55 ದಿನ ಒಂದು ಸಂಘ ಒಂದು ಕಚೇರಿ ಆವರಣದಲ್ಲಿ ಅಹೋರಾತ್ರಿ ಧರಣಿ ಸೇರಿದ್ದಾರೆ ಅಂತಂದರೆ ನೀವು ನಿಮ್ಮ ಗಮನಕ್ಕೆ ಇನ್ನೂ ಬಂದಿಲ್ಲ, ಇಲ್ಲಿ ಬಂದು ಒಮ್ಮೆ ಭೇಟಿ ಕೊಡೋಕ್ಕಾಗಿಲ್ಲ, ನಮ್ಮ ಕಷ್ಟ ಸುಖಗಳು ಆಲಿಸೋಕ್ಕೆ ನಿಮ್ಮ ಕೈಲಿ ಆಗಿಲ್ಲ ಅಂದರೆ ನೀವು ಅಧಿಕಾರದಲ್ಲಿರೋದು ಸಹ ವ್ಯರ್ಥ ಅಂತ ಹೇಳ್ಬೇಕಾಗತ್ತೆ. ಹಾಗಾಗಿ ತಕ್ಷಣ ಅಧಿಕಾರಿಗಳು ಡಿಸಿಗಳು ಬರೋಕ್ಕಾಗಿಲ್ಲ ಅಂದ್ರೆ ಏನ್ರಿ ಅರ್ಥ? ನಿಮಗೆಲ್ಲ ಸಂಬಳ ಕೊಡಲ್ವೇ ನಾವು? ನಿಮಗೆ ಮಾನ ಮರ್ಯಾದೆ ಅಂದರೆ ನಾವೆಲ್ಲಿವರೆಗೂ ಸಹನೆ ಇಟ್ಕೊಂಡು ನಡಿಬೇಕು. ಹಂಗಾಗಿ ತಕ್ಷಣ MLA ಇರ್ಬೋದು, ಜಿಲ್ಲಾ ಉಸ್ತುವಾರಿ ಮಂತ್ರಿ ಇರ್ಬೋದು, ನೀವು ತಕ್ಷಣ ನಮಗೆ ಬಂದು ನಮ್ಮ ಹಾಲಿ ಅಹವಾಲನ್ನು ಕೇಳಿ ನಾವಿಟ್ಟಂಥ ಬೇಡಿಕೆಗಳನ್ನು ತಕ್ಷಣ ಈಡೇರಿಸ್ತಾ ಇದ್ರೆ ನಾವು ಈ ಧರಣಿ ಸ್ಥಳವನ್ನು ಬಿಟ್ಟು ನಾವು ಮೇಲೇಳೋದಿಲ್ಲ. ಇನ್ನು ಉಗ್ರವಾದ ಹೋರಾಟಕ್ಕೆ ನಾವು ಸಜ್ಜಾಗಬೇಕಾಗುತ್ತೆ ಅನ್ನತಕ್ಕಂಥ ರೈತ ಸಂಘ ಖಡಕ್ ಎಚ್ಚರಿಕೆಯನ್ನ ಇವತ್ತು ಕೊಡ್ತಾ ಇದೆ. ಹಲೋ ಭಾರತ್ ಮಾತಾ ಕಿ ರೈತರ ಸಂಘಕ್ಕೆ, ರೈತ ಹೋರಾಟಕ್ಕೆ, ಪ್ರೊಫೆಸರ್ ನಂಜುಂಡಸ್ವಾಮಿ ಅವರಿಗೆ, ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಭಾರತ್ ಮಾತಾ ಕಿ. ನೀವಿನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ.